ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ಲೈಂಗಿಕ ಆನಂದ ಸಿಗುವಂಥ ಒಂದು ಯೋಗ ಜಾತಕದಲ್ಲಿ ಹೇಗಿರ್ತದೆ, ಯಾವ ಥರ ಒಂದು ಕಾಂಬಿನೇಷನ್ ಇದ್ದರೆ ನಿಮಗೆ ಲೈಂಗಿಕವಾದಂಥ ಒಂದು ಸುಖ ಚೆನ್ನಾಗಿ ಸಿಗ್ತದೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಎಲ್ಲರ ಕುಂಡಲಿಯಲ್ಲೂ ಕೂಡ ಇದು ಇರಲ್ಲ. ಇದನ್ನೊಂದು ಅಬ್ಸರ್ವ್ ಮಾಡಬೇಕು. ಅವರು ಸಮಯದಲ್ಲಿ ಯಾವ ಸ್ಟೇಟಸಲ್ಲಿ ಕೂರಿದ್ರು ಇದಕ್ಕೆ ಕೂಡ ಯೋಗ ಬೇಕು. ಗೊತ್ತಾಯ್ತಲ್ಲ, ಈ ಥರ ಯೋಗ ಇದ್ದರೆ ಮಾತ್ರ ನಿಮಗೆ ಈ ಲೈಂಗಿಕವಾದಂಥ ಒಂದು ಸುಖ ಸಿಗ್ತದೆ. ಅದು ಯಾವ ಥರ ಅಂತ ನೋಡೋಣ. ಸಾಮಾನ್ಯವಾಗಿ ಶುಕ್ರ ಲೈಂಗಿಕತೆಗೆ ಹೆಚ್ಚೊಂದು ಕಾರಕ ಆಗಿರ್ತಾನೆ. ಈ ಶುಕ್ರ ಕೇಂದ್ರ ತ್ರಿಕೋನದಲ್ಲಿರಬೇಕು. ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಳ್ಳೋಣ. ಶುಕ್ರ ಕೇಂದ್ರ ಅಂತ ಹೇಳಿದ್ರೆ ಶುಕ್ರ ಲಗ್ನ ಭಾವದಲ್ಲಿರಬೇಕು. ಆಮೇಲೆ 4ನೇ ಮನೆಯಲ್ಲಿರಬೇಕು ಶುಕ್ರ. ಆಮೇಲೆ 7ನೇ ಮನೆಯಲ್ಲಿರಬೇಕು ಕೇಂದ್ರ ಸ್ಥಾನ. 7ನೇ ಮನೆಯಲ್ಲಿ ಶುಕ್ರ ಇರಬೇಕು. ಆಮೇಲೆ 10ನೇ ಮನೆಯಲ್ಲಿ ಶುಕ್ರ ಇರಬೇಕು. ಈ ಥರ ಕೇಂದ್ರ ಸ್ಥಾನದಲ್ಲಿ ಶುಕ್ರ ಇರಬೇಕು. 1, 4, 7, 10ನೇ ಮನೆಯಲ್ಲಿ ಶುಕ್ರ ಇದ್ದರೆ ಅವರಿಗೆ ತುಂಬ ಚೆನ್ನಾಗಿ ಲೈಂಗಿಕ ಸುಖ ಸಿಗ್ತದೆ. ಮತ್ತು ಶುಕ್ರ ತ್ರಿಕೋನ ಸ್ಥಾನದಲ್ಲಿರಬೇಕು. ತ್ರಿಕೋನ ಅಂತ ಹೇಳಿದ್ರೆ 1, ಆಮೇಲೆ 5ನೇ ಮನೆ, ಆಮೇಲೆ 9ನೇ ಮನೆ. ಈ ತ್ರಿಕೋನ ಸ್ಥಾನದಲ್ಲಿ ಶುಕ್ರ ಇದ್ದರೂ ಕೂಡ ಅದು ಕೂಡ ತುಂಬ ಸ್ಟ್ರಾಂಗ್ ಇರಬೇಕು. ಅವರಿಗೆ ಲೈಂಗಿಕವಾದ ಸುಖ ಸಿಗ್ತದೆ. ಮತ್ತು ಶುಕ್ರ ಉಚ್ಚನಾಗಿದ್ದರೆ, ಉದಾಹರಣೆಗೆ ಜಾತಕದಲ್ಲಿ ಶುಕ್ರ ಇಲ್ಲಿ ಮೀನರಾಶಿಯಲ್ಲಿದ್ದರೂ ಕೂಡ ಅವರಿಗೆ ತುಂಬ ಚೆನ್ನಾಗಿ ಲೈಂಗಿಕ ಒಂದು ಸುಖ ಸಿಗ್ತದೆ. ಮತ್ತು ಸ್ವಂತ ರಾಶಿಯಲ್ಲಿ ಶುಕ್ರ ಇದ್ದರೆ, ಉದಾಹರಣೆಗೆ ಇಲ್ಲಿ ವೃಷಭ ರಾಶಿಯಲ್ಲಿ ಏನಾದರೂ ಶುಕ್ರ ಇದ್ದರೆ, ಅಥವಾ ತುಲಾ ರಾಶಿಯಲ್ಲಿ ಏನಾದರೂ ಶುಕ್ರ ಇದ್ದರೆ ಅವರಿಗೆ ತುಂಬ ಒಂದು ಒಳ್ಳೆಯ ಲೈಂಗಿಕ ಸುಖ ಸಿಗ್ತದೆ. ನೆಕ್ಸ್ಟ್ ಶುಕ್ರ ವರ್ಗೋತ್ತಮ ಆಗಿದ್ದರೆ, ಉದಾಹರಣೆಗೆ ಶುಕ್ರ ಏನಾದರೂ ಇಲ್ಲಿದ್ದು ನಾಂಶ ಕುಂಡಲಲ್ಲಿ ಕೂಡ ಇಲ್ಲೇ ಇದ್ದರೆ ಅದು ವರ್ಗೋತ್ತಮ ಶುಕ್ರ. ಈ ಥರ ವರ್ಗೋತ್ತಮ ಶುಕ್ರ ಇದ್ದರೂ ಕೂಡ ಅವರಿಗೆ ಒಳ್ಳೆಯ ಒಂದು ಲೈಂಗಿಕ ಸುಖ ಸಿಗ್ತದೆ. ನೆಕ್ಸ್ಟ್ ಬಂದುಬಿಟ್ಟು ಶುಕ್ರನೊಂದಿಗೆ ಲಗ್ನಾಧಿಪತಿ, 4ನೇ ಅಧಿಪತಿ, 7ನೇ ಮನಾಧಿಪತಿ, 10ನೇ ಮನಾಧಿಪತಿ ಮತ್ತು 5ನೇ ಮನಾಧಿಪತಿ ಮತ್ತು 11ನೇ ಮನಾಧಿಪತಿ ಸಂಯೋಗ ಇದ್ದರೆ, ಈ ಶುಕ್ರನೊಂದಿಗೆ ಲಗ್ನಾಧಿಪತಿ, ಉದಾಹರಣೆಗೆ ಇಲ್ಲಿ ಲಗ್ನಾಧಿಪತಿ ಯಾರು ಮಂಗಳ, ಶುಕ್ರನೊಂದಿಗೆ ಲಗ್ನಾಧಿಪತಿ ಏನಾದರೂ ಸಂಯೋಗ ಇದ್ದರೆ, ಆಮೇಲೆ ಶುಕ್ರನೊಂದಿಗೆ 4ನೇ ಮನಾಧಿಪತಿ 1, 2, 3, 4, ಇಲ್ಲಿ 4ನೇ ಮನಾಧಿಪತಿ ಶನಿ, 4ನೇ ಮನಾಧಿಪತಿ ಜೊತೆ ಶುಕ್ರ ಇದ್ದರೆ, ಆಮೇಲೆ 7ನೇ ಮನಾಧಿಪತಿ ಜೊತೆ ಶುಕ್ರ ಇದ್ದರೆ, 10ನೇ ಮನಾಧಿಪತಿ ಜೊತೆ ಶುಕ್ರ ಇದ್ದರೆ, 5ನೇ ಮನಾಧಿಪತಿ ಜೊತೆ ಶುಕ್ರ ಇದ್ದರೆ ಮತ್ತು 11ನೇ ಮನಾಧಿಪತಿ ಜೊತೆ ಶುಕ್ರ ಸಂಯೋಗ ಇದ್ದರೆ ಆವಾಗ ಅವರಿಗೆ ಕೂಡ ಒಳ್ಳೆಯ ವೈವಾಹಿಕ ಸುಖ ಮತ್ತು ಸೆಕ್ಸುವಲ್ ಸುಖ ಸಿಗ್ತದೆ. ಮತ್ತು ಶುಕ್ರ 6, 8, 12 ಮನೆಯಲ್ಲಿದ್ದರೆ ಅವರಿಗೆ ಸೆಕ್ಸುವಲ್ ಸುಖ ಕಮ್ಮಿ ಅಂತ ಹೇಳ್ಬೋದು. ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಳ್ಳೋಣ. 1, 2, 3, 4, 5, 6, ಇಲ್ಲಿ 6ನೇ ಮನೆ, ಇಲ್ಲಿ ಏನಾದರೂ ಶುಕ್ರ ಇದ್ದರೆ, 8ನೇ ಮನೆಯಲ್ಲಿ ಏನಾದರೂ ಶುಕ್ರ ಇದ್ದರೆ, 12ನೇ ಮನೆಯಲ್ಲಿ ಏನಾದರೂ ಶುಕ್ರ ಇದ್ದರೆ ಅವರಿಗೆ ಸೆಕ್ಸುವಲ್ ಸುಖ ಸಿಗಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಮತ್ತು 6, 8, 12 ಮನೆ ಅಧಿಪತಿಗಳು ಕೂಡ ಶುಕ್ರನ ಜೊತೆ ಇರಬಾರ್ದು. 6, 8, 12 ಮನೆ ಅಧಿಪತಿ ಶುಕ್ರನ ಜೊತೆ ಇದ್ದರೂ ಕೂಡ ಅವರಿಗೆ ಸೆಕ್ಸುವಲ್ ರಿಲೇಟೆಡ್ ಸುಖ ಅನುಭವಿಸಲಿಕ್ಕೆ ಕಷ್ಟ ಆಗ್ಬೋದು. 6, 8, 12 ಅಧಿಪತಿಗಳು ಶುಕ್ರನ ಜೊತೆ ಇರಬಾರ್ದು ಅಂತ ಹೇಳ್ತಾರೆ. ಮತ್ತು 7ನೇ ಮನಾಧಿಪತಿ ಶುಭಗ್ರಹಗಳ ಪ್ರಭಾವದಲ್ಲಿದ್ದರೆ, 7ನೇ ಮನಾಧಿಪತಿ ಶುಕ್ರನ ಒಳ್ಳೆಯ ಒಂದು ಶುಭಗ್ರಹಗಳ ಪ್ರಭಾವದಲ್ಲಿದ್ದರೂ ಕೂಡ ಅವರಿಗೆ ಒಳ್ಳೆಯ ಒಂದು ಸುಖ ಸಿಗ್ತದೆ. ಯಾಕಂದರೆ 7ನೇ ಮನೆ ಅಂತ ಹೇಳಿದ್ರೆ ಲೈಂಗಿಕ ಸುಖದ ಭಾವ ಅದು. ಮತ್ತು ಶುಕ್ರ 7ನೇ ಮನಾಧಿಪತಿಯಿಂದ ಕೇಂದ್ರದಲ್ಲಿದ್ದರೆ, ಉದಾಹರಣೆಗೆ 7ನೇ ಮನಾಧಿಪತಿ ಇಲ್ಲಿ ಗುರು ಅಂತ ತಿಳ್ಕೊಳ್ಳಿ, ಇಲ್ಲಿ ಶುಕ್ರ ಕೇಂದ್ರದಲ್ಲಿದ್ದರೂ ಕೂಡ ಅವರಿಗೆ ಒಳ್ಳೆಯ ಲೈಂಗಿಕ ಸಿಕ್ಕತ್ತೆ ಅಂತ ಹೇಳ್ಬೋದು. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಚಂದ್ರ ಶುಕ್ರ ಶುಭಗ್ರಹಗಳಿಂದ ಪ್ರಭಾವಿತರಾದರೆ, ಜಾತಕದಲ್ಲಿ ಚಂದ್ರ ಮತ್ತು ಶುಕ್ರ ಶುಭಗ್ರಹಗಳಿಂದ ಪ್ರಭಾವಿತರಾಗಿದ್ದರೂ ಕೂಡ ಅವರಿಗೆ ಒಳ್ಳೆಯ ಸೆಕ್ಸುವಲ್ ಸುಖ ಸಿಗುತ್ತೆ. ಮತ್ತು ಜಾತಕದಲ್ಲಿ 12ನೇ ಮನೆ ಅಂತ ಹೇಳೋದು ಶಯನ ಸುಖ ಅಂದರೆ ಸೆಕ್ಸುವಲ್ ಸುಖಕ್ಕೆ ಸಂಬಂಧಪಟ್ಟಿದೆ.
ಈ 12ನೇ ಮನೆ ಏನಾದರೂ ಶುಭಗ್ರಹಗಳಿಂದ ಕೂಡಿದೆ ಅಥವಾ ಶುಭಗ್ರಹಗಳಿಂದ ಪ್ರಭಾವಿತರಾಗಿದ್ದರೂ ಕೂಡ ಅವರಿಗೆ ಸೆಕ್ಸುವಲ್ ರಿಲೇಟೆಡ್ ಸುಖ ಸಿಗ್ತದೆ. ಇದು ಜಾತಕದಲ್ಲಿ ಲೈಂಗಿಕ ಸುಖ ಸಿಗುವಂಥ ಒಂದು ಯೋಗಗಳು. ನಿಮಗೇನು ಜಾತಕ ವಿಶ್ಲೇಷಣೆ ಮಾಡಬೇಕು ನಮ್ಮ ಒಂದು ವಾಟ್ಸಪ್ ಸಂಖ್ಯೆ 70 906 37 934 ಈ ನಂಬರ್ಗೆ ವಾಟ್ಸಪ್ ಅಥವಾ ಕಾಲ್ ಮಾಡಿದ್ರೆ ನಿಮಗೆ ಜಾತಕದ ಡೀಟೇಲ್ ಆಗಿ ತಿಳಿಸಿಕೊಡ್ತೇವೆ. ನೆಕ್ಸ್ಟ್ ವಿಡಿಯೋದಲ್ಲಿ